ನಮಸ್ಕಾರ ಸ್ನೇಹಿತರೆ. ಸಾಗಿ ಹೋದ ಕಾಲದಲ್ಲಿ ಆದ ತಪ್ಪುಗಳನ್ನು ಸಾಗುತ್ತಿರುವ ಕಾಲದಲ್ಲಿ ಸರಿಪಡಿಸಿಕೊಳ್ಳುವುದು ಉತ್ತಮರ ಲಕ್ಷಣ. ಧರ್ಮ ಯಾವ ಕಡೆ ಇರುತ್ತದೆಯೋ ಆ ಕಡೆ ಯಶಸ್ಸು ಇರುತ್ತದೆ. ಧರ್ಮಕ್ಕೆ ಅಪಾಯಗಳು ಹೆಚ್ಚು, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳೇ ಇರುತ್ತವೆ. ಆದರೂ ಕೊನೆಗೆ ಧರ್ಮವೇ ಗೆಲ್ಲುತ್ತದೆ. ಕೊಡಲಿಯಿಂದ ಮರವನ್ನು ಕಡಿದರೆ ಮತ್ತೆ ಅದು ಚಿಗುರುತ್ತದೆ, ಆದರೆ ಮಾತಿನಿಂದ ಕಡಿದ ಮನಸ್ಸು ಮಾತ್ರ ಯಾವತ್ತೂ ಚಿಗುರುವುದಿಲ್ಲ. ಯಾವತ್ತಿದ್ದರೂ ನಿನ್ನ ಸ್ಥಾನವನ್ನು ನಿರ್ಣಯಿಸುವುದು ನಿನ್ನ ವರ್ತನೆಯೇ ಹೊರತು ಇತರರ ಹೊಗಳಿಕೆ ಅಲ್ಲ. ಒಬ್ಬರನ್ನು ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಇರುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇದ್ದರೆ ಯಾವುದೇ ಬಾಂಧವ್ಯಗಳು ದೂರವಾಗುವುದಿಲ್ಲ. ಮುಖ್ಯವಾಗಿ ಪತಿ ಪತ್ನಿಯ ಸಂಬಂಧ ಗಟ್ಟಿಗೊಳ್ಳುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ಕಷ್ಟಪಟ್ಟು ಸಂಪಾದಿಸುವುದರಲ್ಲಿ ನಿಮ್ಮ ಔನ್ನತ್ಯವಿರುತ್ತದೆ, ಆದರೆ ಅದೇ ನೀವು ಮೋಸ ಮಾಡುವುದರಲ್ಲಿ ನಿಮ್ಮ ಪತನವಿರುತ್ತದೆ. ಸಂಸ್ಕಾರ ಇರುವ ಯಾರೂ ಕೂಡ ಇತರರನ್ನು ಅಗೌರವಪಡಿಸುವ ಹಾಗೆ ವ್ಯವಹರಿಸುವುದಿಲ್ಲ. ಆವೇಶವನ್ನು ಹತೋಟಿಯಲ್ಲಿಟ್ಟುಕೊಂಡು ಅರಚುವುದನ್ನು ನಿಲ್ಲಿಸಿ ಯೋಚಿಸುವುದನ್ನು ಆರಂಭಿಸಿದರೆ ಇತರರ ದುಃಖ ಏನೆಂದು ನಿಮಗೆ ಅರ್ಥವಾಗುತ್ತದೆ. ಸುಮ್ಮನೆ ಅರಚಿದರೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಕೈಯಲ್ಲಿನ ಹಣ ಮತ್ತು ನಿಮ್ಮ ಬಾಯಿಂದ ಬರುವ ಮಾತು, ಈ ಎರಡೂ ಕೂಡ ಬಹಳ ಮೌಲ್ಯವಾಗಿ ಇರುವವು. ಇವುಗಳನ್ನು ಮಿತವಾಗಿ ಬಳಸಿದರೆ ನಿಮಗೆ ಬೆಲೆ ಇರುತ್ತದೆ. ಜೀವನದಲ್ಲಿ ನಾವು ಮಾಡಿದ ಕೆಲಸದಿಂದ ಪ್ರತಿ ಬಾರಿಯೂ ಸಂತೋಷ ಸಿಗದಿರಬಹುದು, ಆದರೆ ಅಸಲಿಗೆ ಕೆಲಸವೇ ಇಲ್ಲದಿದ್ದರೆ ಸಂತೋಷವೇ ಇರುವುದಿಲ್ಲ. ನಿನ್ನ ಸಹಪಾಠಿಗಳಿಗೆ ಬಹಳ ಸಂಪತ್ತು ಇದೆ ಎಂದು, ಹಾಗೆ ನಿನ್ನಲ್ಲಿ ಇಲ್ಲವೆಂದು ಯಾವತ್ತೂ ದುಃಖಿಸಬೇಡ. ನಿನ್ನಲ್ಲಿ ಪ್ರಾಮಾಣಿಕತೆ ಮತ್ತು ನಿಜಾಯಿತಿ ಇಲ್ಲದಾಗ ಮಾತ್ರ ದುಃಖಿಸು. ಬೆವರಿನ ಬೆಲೆ, ಹಣದ ಬೆಲೆ, ಹಾಗೆ ಬದುಕಿನ ಬೆಲೆ ತಿಳಿದವರು ಇತರರ ಸಂಪಾದನೆಯಲ್ಲಿ ಬೆರಳು ಹಾಕುವುದಿಲ್ಲ. ಯಾರು ನರವಿಲ್ಲದ ನಾಲಿಗೆಯನ್ನು, ಹದ್ದು ಮೀರಿದ ಕೋಪವನ್ನು, ಹಾಗೆ ಉಕ್ಕಿ ಬರುವ ಪ್ರೇಮವನ್ನು ಹತೋಟಿಯಲ್ಲಿ ಇಡುವರೋ ಅವರು ಉನ್ನತ ವ್ಯಕ್ತಿಗಳಾಗುತ್ತಾರೆ. ನಮಗೆ ಆಗುವ ಗಾಯಕ್ಕೆ ಪ್ರತಿ ಬಾರಿಯೂ ರಕ್ತವೇ ಬರಬೇಕೆಂದೇನೂ ಇಲ್ಲ. ಕೆಲವು ಬಾರಿ ಬರೀ ಕಣ್ಣೀರು ಬರುವ ಗಾಯಗಳು ಆಗುತ್ತವೆ. ಕಷ್ಟಗಳೇ ಇಲ್ಲದಿದ್ದರೆ ದುಃಖಕ್ಕೆ ಬೆಲೆ ಇರುವುದಿಲ್ಲ, ಹಾಗೆಯೇ ಸ್ವಲ್ಪ ಕೋಪ ಇಲ್ಲದಿದ್ದರೆ ಸಮಾಧಾನಕ್ಕೆ ಬೆಲೆ ಇರುವುದಿಲ್ಲ. ನೀವು ಬಚ್ಚಿಟ್ಟ ಸತ್ಯ ನಿಮ್ಮನ್ನು ನಿದ್ದೆಗೆ ದೂರ ಮಾಡುತ್ತದೆ. ಕೆಲವು ಬಾರಿ ನೀವು ಬಚ್ಚಿಡುವ ಸತ್ಯ ನಿಮ್ಮನ್ನು ಮನುಷ್ಯರಿಂದ ದೂರ ಮಾಡುತ್ತದೆ. ಜೀವನದಲ್ಲಿ ಗೆಲ್ಲಲೇಬೇಕು ಎನ್ನುವ ಹಠ ನಿನ್ನಲ್ಲಿ ಇದ್ದರೆ ಸೋಲು ನಿನ್ನ ಹತ್ತಿರಕ್ಕೂ ಸುಳಿಯುವುದಿಲ್ಲ. ನಾವು ಗೊತ್ತಿದ್ದು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರೂ ನಾವು ಮಾಡಿದ ಕರ್ಮ ಫಲಿತ ಒಳ್ಳೆಯದಾಗಲಿ ಅಥವಾ ಕೆಡುಕಾಗಲಿ ಅನುಭವಿಸದೆ ಇರಲು ಸಾಧ್ಯವಿಲ್ಲ. ನಿನ್ನಲ್ಲಿರುವ ಆ ಒಂದು ಜ್ಞಾನವನ್ನು ಎಷ್ಟು ಹೆಚ್ಚಿಸಿಕೊಳ್ಳುವೆಯೋ ಅಷ್ಟು ನಿನ್ನ ಮೌಲ್ಯವು ಬೆಳೆಯುತ್ತದೆ. ಕೆಲವು ಬಾರಿ ಎಷ್ಟೇ ಪುಸ್ತಕಗಳನ್ನು ಓದಿದರೂ ಬರದಿರುವ ಸ್ಪಷ್ಟತೆ ಕೆಲವರೊಂದಿಗೆ ಆಗುವ ಸಂಭಾಷಣೆಯಿಂದ ಸಿಗುತ್ತದೆ. ಊಟ ರುಚಿವಿಲ್ಲ ಎಂದು ದೂರು ನೀಡುವ ಮೊದಲು ತಿನ್ನುವುದಕ್ಕೆ ಏನೂ ಇಲ್ಲದವರ ಬಗ್ಗೆ ಸ್ವಲ್ಪ ಯೋಚಿಸುವುದು ತುಂಬಾ ಮುಖ್ಯ. ಹೇಗೆ ಪೆಟ್ಟು ತಿಂದ ಹುಲಿ ಅವಕಾಶಕ್ಕಾಗಿ ಕಾಯುತ್ತಿರುತ್ತದೆಯೋ ಹಾಗೆಯೇ ಜೀವನದಲ್ಲಿ ಸೋತ ವ್ಯಕ್ತಿಯೂ ಕೂಡ ಹಠದಿಂದ ಲಕ್ಷ್ಯವನ್ನು ಸಾಧಿಸಿಕೊಳ್ಳಬೇಕು. ಒಬ್ಬರನ್ನು ವಿಮರ್ಶಿಸುವವರು ಮೊದಲು ನೀವು ಸರಿ ಇರುವಿರೋ ಇಲ್ಲವೋ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಏಕೆಂದರೆ ನೀವು ಒಬ್ಬರನ್ನು ವಿಮರ್ಶಿಸಿದರೆ ನಿಮ್ಮನ್ನು ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದ ನಿನ್ನೆಗಿಂತ, ತಿಳಿಯದ ನಾಳೆಗಿಂತ ಅಳಿಯುತ್ತಿರುವ ಈ ದಿನ ಮೌಲ್ಯವಾಗಿರುತ್ತದೆ. ನೀವು ಎಂದಿಗೂ ಆ ನಿಮ್ಮ ಒಂದು ರಹಸ್ಯಗಳನ್ನು ಯಾವತ್ತೂ ಕೂಡ ಯಾರಿಗೂ ಹೇಳಬೇಡಿ, ಏಕೆಂದರೆ ಅದು ನಿಮ್ಮನ್ನು ನಾಶ ಮಾಡುತ್ತದೆ. ನಿಮ್ಮ ಬಳಿ ಇರುವವರೆಗೂ ಅದು ರಹಸ್ಯವಾಗಿಯೇ ಉಳಿಯುತ್ತದೆ. ಯಾವಾಗಾದರೂ ಇತರರ ಕಿವಿಯಲ್ಲಿ ಬೀಳುತ್ತದೆಯೋ ಅದು ಅಪಹಾಸ್ಯವಾಗಿ ಮಾರ್ಪಡುತ್ತದೆ. ಸ್ನೇಹಿತರೆ, ನೀರು ಇಲ್ಲದ ಬಾವಿಯ ಹತ್ತಿರಕ್ಕೆ ಹಾಗೂ ಹಣವಿಲ್ಲದ ವ್ಯಕ್ತಿಯ ಹತ್ತಿರಕ್ಕೆ ಯಾರು ಕೂಡ ಹೋಗುವುದಿಲ್ಲ. ಎಲೆ ಉದುರಿದ ಮರವನ್ನು ಹಾಗೂ ಅವಸರ ತೀರಿದ ಮನುಷ್ಯರನ್ನು ಯಾರೂ ಕೂಡ ಲೆಕ್ಕಿಸುವುದಿಲ್ಲ. ನೀವು ಸಹಾಯ ಮಾಡುವಾಗ ಉಂಟಾದ ಆನಂದಕ್ಕಿಂತ ನೀವು ಮೋಸ ಮಾಡಿದಾಗ ಉಂಟಾಗುವ ಕೀಳರಿಮೆಯು ಜೀವನ ಪೂರ್ತಿ ನೆನಪಲ್ಲಿ ಉಳಿಯುತ್ತದೆ. ನಾವು ಜೀವನದಲ್ಲಿ ಯಾವುದನ್ನು ಹೆಚ್ಚಾಗಿ ಆಶಿಸಬಾರದು. ನಮ್ಮ ಹಣೆ ಬರಹದಲ್ಲಿ ಏನಿರುತ್ತದೆಯೋ ಅದೇ ಆಗುತ್ತದೆ. ಹಣವಿರುವಷ್ಟು ದಿನ ಕೆಲವರಿಗೆ ಕಣ್ಣುಗಳು ಆಕಾಶದ ಕಡೆಗೆ ಇರುತ್ತದೆ. ಆಗ ಅವರಿಗೆ ನಾವು ಕಾಣಿಸುವುದಿಲ್ಲ.
ಆದರೆ ಎಂದೋ ಒಂದು ದಿನ ಕಾಲವು ಅವರ ಕಣ್ಣುಗಳನ್ನು ಕೆಳಗೆ ಇಳಿಸುತ್ತದೆ. ನೀವು ಮಾಡಿದ ತಪ್ಪು ಎಷ್ಟೇ ದೊಡ್ಡದಾದರೂ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳಿ. ಹಾಗೆಯೇ ನೀವು ಕೊಟ್ಟ ಮಾತು ಎಷ್ಟೇ ಚಿಕ್ಕದಾದರೂ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟವಾದರೆ ಸಾಕು, ಹಾಗೂ ನಿಮ್ಮ ಅಂತರಾತ್ಮ ಒಪ್ಪಿಕೊಂಡರೆ ಸಾಕು. ಎಲ್ಲರಿಗೂ ಇಷ್ಟವಾಗುವ ಹಾಗೆ ಇರುವುದಕ್ಕೆ ಈ ಜೀವನ ಪೂರ್ತಿ ಸಾಕಾಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಇತರರನ್ನು ಮೆಚ್ಚಿಸುವ ಪ್ರಯತ್ನ ಬೇಡ. ಎಲ್ಲರನ್ನು ಮೆಚ್ಚಿಸಲು ಸಾಧ್ಯವೂ ಇಲ್ಲ. ಕಳೆದ ಗತದ ಬಗ್ಗೆ ಯೋಚಿಸುತ್ತಾ ದುಃಖ ಪಡುತ್ತಾ ಕುಳಿತುಕೊಳ್ಳಬೇಡಿ. ಗತ ಕಲಿಸಿದ ಪಾಠದಿಂದ ಯಾರು ಊಹಿಸದ ಭವಿಷ್ಯತ್ತನ್ನು ನಿರ್ಮಿಸಿಕೊಳ್ಳಿ. ಭವಿಷ್ಯತ್ತಿನ ಮೇಲೆ ಭಯವಿರಬೇಕು, ಜೀವನದ ಬಗ್ಗೆ ಜಾಗೃತರಾಗಿರಬೇಕು. ಈ ಎರಡೂ ಇಲ್ಲದಿದ್ದರೆ ಕುಳಿತು ತಿಂದರೂ ಕರಗದಿರುವಷ್ಟು ಆಸ್ತಿಯಾದರೂ ಇರಬೇಕು. ಮೂರ್ಖನನ್ನು ಎಂದಿಗೂ ತಿದ್ದುವುದಕ್ಕೆ ಹೋಗಬೇಡಿ. ಮೂರ್ಖನನ್ನು ತಿದ್ದಲು ಹೋದರೆ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ. ಅದೇ ಒಬ್ಬ ಬುದ್ಧಿವಂತ ತಪ್ಪು ಮಾಡಿದಾಗ ಅವನು ನಿಮ್ಮನ್ನು ಪ್ರಶಂಸಿಸುತ್ತಾನೆ. ಜೀವನದಲ್ಲಿ ಸಿಗದಿರುವವರೆಗೆ ಎಲ್ಲವೂ ಸುಂದರವಾಗಿ ಇರುತ್ತದೆ. ಸಿಕ್ಕ ಮೇಲೆ ಸುಂದರವಾಗಿರುವುದು ಕೂಡ ಸಾಮಾನ್ಯವಾಗಿರುತ್ತದೆ. ಅದು ಮನುಷ್ಯನಾಗಲಿ ಅಥವಾ ವಸ್ತುವಾಗಲಿ. ಕೆಲವು ವ್ಯಕ್ತಿಗಳು ತಾವು ಮಾಡಿರುವ ತಪ್ಪುಗಳನ್ನು ಆಸ್ತಿಪತ್ರಗಳ ಹಾಗೆ ಸುಭದ್ರವಾಗಿ ಬಚ್ಚಿಟ್ಟುಕೊಳ್ಳುವರು. ಆದರೆ ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿ ತಿರುಗಿ ಹಂಚುವರು. ಪ್ರತಿಕ್ಷಣ ದ್ವೇಷಿಸುತ್ತಾ ಕಲುಷಿತವಾದ ಮನುಷ್ಯರ ಮಧ್ಯೆ ಜೀವಿಸುವುದಕ್ಕಿಂತ ನಿನ್ನನ್ನು ನೀನು ಪ್ರೀತಿಸುತ್ತಾ ಒಬ್ಬಂಟಿಯಾಗಿ ಇರುವುದು ಎಷ್ಟೋ ಒಳ್ಳೆಯದು. ಸ್ವಲ್ಪವಾದರೂ ಮನಃಶಾಂತಿ ದೊರೆಯುತ್ತದೆ. ಕೆಲವು ಭಯಗಳು ಹಾಗೆಯೇ. ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ, ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಜೀವನದಲ್ಲಿ ಅನುಭವಿಸಲೇಬೇಕು. ನಿನ್ನೆಯ ದಿನ ಸರಿ ಇಲ್ಲವೆಂದು ಎನಿಸಿದರೂ ಈ ದಿನ ಸರಿ ಎನಿಸಿ ನಾಳೆಯ ದಿನ ಉತ್ತಮವಾಗಿರಬೇಕೆಂದರೆ ಅದು ನಾವು ಮಾಡುವ ಕೆಲಸದ ಮೇಲೆ ಆಧಾರವಾಗಿರುತ್ತದೆ. ಜೀವನದಲ್ಲಿ ತನ್ನನ್ನು ತಾನು ತಿಳಿದವನಿಗೆ ಭಗವಂತ ತಿಳಿಪಡಿಸುವ ಅವಶ್ಯಕತೆಯಿಲ್ಲ. ಉನ್ನತ ಸ್ಥಾನಕ್ಕೆ ತಲುಪಿದವರೆಲ್ಲರೂ ಅಕ್ಷರಕ್ಕೆ ತಲೆಬಾಗಿದವರೇ. ಈ ಭೂಮಿಯ ಮೇಲೆ ಅಕ್ಷರ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ಯಾವುದೂ ಇಲ್ಲ. ಒಳ್ಳೆತನ ಎಂದರೆ ಅದು ವೃಕ್ಷಗಳದ್ದೇ. ನಾವು ಮರಗಳನ್ನು ಎಷ್ಟೇ ಕಡಿದರೂ ಒಳ್ಳೆಯವರಿಗೆ ಒಳ್ಳೆಯ ಫಲ, ಕೆಟ್ಟವರಿಗೆ ಕೆಟ್ಟ ಫಲ ಕೊಡುವುದಿಲ್ಲವಲ್ಲ. ಈ ಪ್ರಕೃತಿಯ ಹಾಗೆ ನಾವೆಲ್ಲರೂ ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸೋಣ. ಮೊದಲು ನಿನ್ನನ್ನು ನೀನು ಸರಿದಾರಿಯಲ್ಲಿ ಅನುಸರಿಸು, ಅನಂತರ ಪ್ರಪಂಚ ನಿನ್ನನ್ನು ಅನುಸರಿಸುತ್ತದೆ. ನಾವು ಹೇಗಿರಬೇಕು ಎಂದು ಈ ಸಮಾಜ ಹೇಳುತ್ತದೆ, ಆದರೆ ನಾವು ಹೇಗಿರಬೇಕೆಂದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ. ಮೊದಲಿಗೆ ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮಗೆ ನೀವು ಸಮಯವನ್ನು ಮೀಸಲಿಡಿ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ, ಮೊದಲು ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಸರಿಪಡಿಸಿಕೊಂಡಾಗಲೇ ನೀನು ಉನ್ನತವಾಗಿ ಬೆಳೆಯುವೆ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಬರುವುದಿಲ್ಲ ಎಂಬುದನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ. ಜೀವನದಲ್ಲಿ ಕಲಿತುಕೊಳ್ಳುವುದು ಮತ್ತು ಸಹಿಸಿಕೊಳ್ಳುವುದು ಈ ಎರಡೂ ಕೂಡ ನಿಮ್ಮ ಹವ್ಯಾಸಗಳಾದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ, ನೆನಪಿಟ್ಟುಕೊಳ್ಳಿ. ಜೀವನ ಎನ್ನುವುದು ಎಂದಿಗೂ ಸುಜ್ಞಾಯಾಸವಾಗಿ ಸಾಗುವುದಿಲ್ಲ. ಆಗಾಗ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರುತ್ತಲೇ ಇರುತ್ತದೆ. ಹಾಗೆಂದು ಸಮಸ್ಯೆಗಳೇ ಕೊನೆಯಲ್ಲ. ಸಮಸ್ಯೆಗಳಿಂದ ಸಮಾಧಾನ ದೊರೆಯುತ್ತದೆ, ಹಾಗೆಯೇ ಅನುಭವ ಕೂಡ ಅನಂತರ. ಉನ್ನತ ಜೀವನ ಕೂಡ ಈ ಸಮಸ್ಯೆಗಳಿಂದಲೇ ದೊರೆಯುತ್ತದೆ. ಮನುಷ್ಯ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತನಗೆ ತಾನೇ ತಿಳಿದುಕೊಳ್ಳಬೇಕು. ಆಗಲೇ ಯಾವುದೇ ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಇರುವ ಸಮತಾ ಸ್ಥಿತಿ ಅಭ್ಯಾಸವಾಗುತ್ತದೆ. ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ, ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ಬರೀ ದುಃಖ. ಈ ಜನರಿಗೆ ಹೇಗೆ ಇದ್ದರೂ ಕಷ್ಟವೇ. ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೂಯೆ ಪಡುವರು, ಅದೇ ನಾವು ದುಃಖದಲ್ಲಿ ಇದ್ದರೆ ಒಳಗೊಳಗೆ ಖುಷಿ ಪಡುವರು. ಜೀವನ ಹಾಗೂ ಗಡಿಯಾರ ಎರಡೂ ಒಂದೇ, ಏಕೆಂದರೆ ವೇಗವಾಗಿ ಓಡಿದರೂ ಒಂದೇ ಕಡೆ ನಿಂತರೂ ಪ್ರಯೋಜನವಿಲ್ಲ. ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಭಾರ, ಹಾಗೆಯೇ ಕೆಲಸಕ್ಕೆ ಬಾರದ ಆಲೋಚನೆಗಳು ಈ ಮನಸ್ಸಿಗೆ ಭಾರ. ಇತರರ ಸಂಪತ್ತನ್ನು ಆಶಿಸುವವರು ಈ ಭೂಮಿಗೆ ಭಾರ. ಪ್ರತಿ ಅವಕಾಶದಲ್ಲಿ ನಿರಾಶಾವಾದಿ ಕಷ್ಟವನ್ನೇ ನೋಡಿದರೆ ಅತಿ ಕಷ್ಟದಲ್ಲೂ ಆಶಾವಾದಿ ಒಂದು ಅವಕಾಶವನ್ನೇ ನೋಡುತ್ತಾನೆ. ಈ ಎರಡು ವಿಧಾನದಲ್ಲಿ ದಾನ ಮಾಡಬಾರದು.
ಈ ರೀತಿ ಮಾಡಿದರೆ ದಾನ ಮತ್ತು ಧರ್ಮ ಎರಡು ಹೊರಟು ಹೋಗುತ್ತದೆ. ಯಾರಾದರೂ ಉಪಯೋಗವಿಲ್ಲದ ವಸ್ತುಗಳನ್ನು ದಾನ ಮಾಡಬಾರದು. ಯಾರಾದರೂ ಕೋಪದಲ್ಲಿ ದಾನ ಮಾಡಬಾರದು. ಯಾರಾದರೂ ದುಷ್ಟಬುದ್ಧಿ ಅಹಂಕಾರದಿಂದ ದಾನ ಮಾಡಬಾರದು. ಅದು ಪಾಪದ ಕಾರ್ಯವಾಗುತ್ತದೆ. ದಾನ ಮಾಡುವವರು ಈ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ದಾನ ಮಾಡುವುದು ಒಳಿತು. ಇನ್ನೊಬ್ಬರ ಒಳಿತಿಗಾಗಿ ಮಾಡುವ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಅದರ ಪುಣ್ಯಫಲ ಸಿಗುತ್ತದೆ. ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೆ ಪೂರ್ತಿಯಾಗುತ್ತದೆ. ಕನಸು ಕಾಣುತ್ತಾ ಕುಳಿತರೆ ಅಣುವಷ್ಟಾದರೂ ಮುಂದಕ್ಕೆ ಸಾಗುವುದಿಲ್ಲ. ಜೀವನ ಎನ್ನುವುದು ಒಂದು ನಾಟಕ. ನಟಿಸಲು ಬರದಿದ್ದರೆ ಇತರರ ನಾಟಕವನ್ನು ನೋಡುತ್ತಾ ಇರಬೇಕಾಗುವುದು. ಮನಸ್ಸು ಬಹಳ ಚಂಚಲವಾಗಿರುವುದು ಕೆಲವು ಬಾರಿ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡು ಎಂದು ಹೇಳುತ್ತದೆ, ಮತ್ತೆ ಕೆಲವು ಬಾರಿ ಬೇಡವೆಂದು ಸಹ ಹೇಳುತ್ತದೆ. ನಿರ್ಣಯ ನಿಮಗೆ ಬಿಟ್ಟಿದ್ದು. ಸರಿಯಾದ ಸಮಯದಲ್ಲಿ ನಿರ್ಣಯ ತೆಗೆದುಕೊಂಡರೆ ನೀವು ಸಂತೋಷವಾಗಿ ಇರಬಹುದು. ಅವಸರಕ್ಕೆ ತಕ್ಕ ಹಾಗೆ ಮನುಷ್ಯರು ನಮ್ಮ ಜೊತೆ ಇರುತ್ತಾರೆ. ಅವಸರ ತೀರಿದ ಬಳಿಕ ನಮ್ಮೊಂದಿಗೆ ಮಾತನಾಡುವ ವಿಧಾನವು ಬದಲಾಗುತ್ತದೆ. ದೈವವೆಂದರೆ ಗುಡಿಯಲ್ಲಿರುವ ವಿಗ್ರಹ ಒಂದೇ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವೀಯತೆ ಕೂಡ ಹೌದು. ನಿಮ್ಮ ಅಪಜಯಗಳು ತಪ್ಪು ಹೆಜ್ಜೆಗಳೆಂದು ಎಂದಿಗೂ ಭಾವಿಸಬೇಡಿ. ಅವುಗಳು ತಪ್ಪುಗಳಲ್ಲ, ನೀವು ಭವಿಷ್ಯದಲ್ಲಿ ಏನು ಮಾಡಬಾರದೆಂದು ತಿಳಿಸುವ ಅನುಭವದ ಪಾಠಗಳು. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.